ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನಮ್ಮ ಇಡೀ ಕಳ್ ತಂಡ ಇವತ್ತು ಬೆಳಗಾಂ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ವಿಷಯ ಏನಿಲ್ಲ, ಕಲ್ಟ್ ಪ್ರವಾಸ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಎಲ್ಲ ಕಡೆ ನಮ್ಮ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಮಾಡೋಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಆಗ್ಬೋದು, ತಾಲೂಕುಗಳು ಆಗ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೀನಿ. ಸೊ ಇವತ್ತು ಬೆಳಗಾಂ ಬಂದೆ. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ. ಜನವರಿ 23ಗೆ ಸಿನಿಮಾ ರಿಲೀಸ್. ದಯವಿಟ್ಟು ಬೆಳಗಾವಿ ಜನ ನಾನು ಬಂದು ನನ್ನ ಸಿನಿಮಾ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸರಿ, ಕಲ್ಟ್ ಸಿನಿಮಾ ಒಂದು ಪೋಸ್ಟರ್ ನೋಡಿದ್ಮೇಲೆ ಒಂಥರ ಎರಡು ತರ ಕಾಣ್ತಾ ಇದೆ. ಡಬಲ್ ರೋಲ್ ಇದೆ, ಹೇಗಿದೆ ಸರ್? ಇಲ್ಲ ಸರ್, ಸಿಂಗಲ್ ರೋಲೇ, ಡಬಲ್ ರೋಲ್ ಅಲ್ಲ. ಏನಾಗುತ್ತೆ, ಕೆಲವೊಂದು ಎಲಿಮೆಂಟ್ಗಳು ನಾವು ಯೂತ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಕೆಲವೊಂದು ಎಲಿಮೆಂಟ್ಸ್ನ ಇಟ್ಟಿರ್ತೀವಿ. ಬಟ್ ಅದು ಡಬಲ್ ರೋಲ್ ಅದಕ್ಕೆ ಅಂತ ಏನಿಲ್ಲ ಸರ್. ಸರ್, ಏನಿದು ಪೋಸ್ಟರ್ ನೋಡಿದ್ರೆ ಒಂಥರ ವಿಚಿತ್ರ ಕಾಣಿಸ್ತಾ ಇದೆ. ಡ್ಯುಯಲ್ ಲವ್ ಸ್ಟೋರಿನ, ರಿವೆಂಜ್ ಲವ್ ಸ್ಟೋರಿನ, ಇಲ್ಲ ಮೆಸೇಜ್ ಇದೆಯಾ, ಸೋಷಿಯಲ್ ಮೆಸೇಜ್? ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಇದೆ. ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ತಾವುಗಳು ಪ್ಯಾಥೋ ಸಾಂಗ್ ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯೋದಾಗ್ಬೋದು, ಈ ಕ್ಯಾರೆಕ್ಟರ್ ಆಗ್ಬೋದು, ಸಿಗರೇಟ್ ಸೇದೋದಾಗ್ಬೋದು. ಹೇಳ್ದಾಗೆ ಅದೇ ಯೂತ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಟಿದ್ದೀವಿ. ಅದು ಬಿಟ್ರೆ ಇದು ಪಕ್ಕ ಫ್ಯಾಮಿಲಿ ಸಿನಿಮಾನೇ. ಫ್ಯಾಮಿಲಿ ಸಮೇತ ಕುಟುಂಬ ಬಂದು ಯಾವ ಸಂದೇಶ ಸರ್? ನಾವು ಅಷ್ಟು ದೊಡ್ಡವರಲ್ಲ ಸರ್ ಜನಕ್ಕೆ ಸಂದೇಶ ಕೊಡಕ್ಕೆ. ಒಂದು ಸಿನಿಮಾ ಮಾಡಿದೀವಿ, ಎಂಟರ್ಟೈನ್ಮೆಂಟ್. ಜನ ಬಂದು ಸಿನಿಮಾ ನೋಡಿ. ಈಗ ಫಿಲ್ಮ್ ಪ್ರಮೋಷನ್ ಅಂದ್ರೆ ಇಡೀ ಟೀಮ್ ಬರ್ಬೇಕು. ಹೀರೋ ಜೊತೆ ಹೀರೋಯಿನ್ ಬಂದ್ರೆ ಚೆನ್ನಾಗಿರ್ತಿತ್ತು. ಹೀರೋಯಿನ್ ಬಿಟ್ಟು ಬಂದಿಲ್ಲ. ಇಲ್ಲ ಆಗತ್ತೇನಿಲ್ಲ ಸರ್. ಪಾಪ ಅವ್ರಿಬ್ರು ಹೀರೋಯಿನ್ಸ್ ಕೂಡ ಅವ್ರವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಶೂಟಿಂಗ್ ಆಗಿರೋದ್ರಿಂದ ಅವ್ರ ಪಾಪ ಬರಕ್ ಆಗ್ತಿಲ್ಲ. ನಾಡ್ದಿಂದ ಅವ್ರೆಲ್ಲರೂ ನನ್ನ ಜೊತೆನೇ ಇರ್ತಾರೆ. ನೆಕ್ಸ್ಟ್ ಟೈಮ್ ಬೇಗ ಬರುತ್ತೆ, ಕರ್ಕೊಂಡ್ ಬರ್ತೀರಾ ಸರ್? ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್, ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ನಾವು ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರೆ ಸಿನಿಮಾ ನಿಮ್ಗೆ ಇಂಟ್ರೆಸ್ಟ್ ಇದೇನು? ಪ್ರೊಫೆಷನಲ್ ಮಾಡ್ತಿರೋ ಏನ ರಾಜಕೀಯ ಪ್ಲಾಟ್ಫಾರ್ಮ್ಸ್ ಎಲ್ಲ ಸಿನಿಮಾ ಯೂಸ್ ಮಾಡ್ಬೋದು? ಇಲ್ಲ ಸರ್, ಪ್ರೊಫೆಷನಲ್ ಆಗಿ ಆಗ್ಬೇಕು ಅಂತ ನಾನು ಈ ಕಡೆ ಬಂದಿರೋದು. ನನಗೆ ರಾಜಕೀಯ ಕಡೆ ಇರ್ತಿದ್ರೆ ನನ್ನ ಜೊತೆಗೆ ಅಷ್ಟು ಕಡೆ ಹೋಗ್ಬಿಡ್ತಿದ್ದೆ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ಫಸ್ಟ್ ಸಿನಿಮಾ ನಿಮ್ಮದು ಯಾವ ಕಡೆ ಶೂಟ್ ಆಗಿದೆ ಸರ್? ಇದು ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿದೆ ಸರ್, ಹಂಪಿ ವಿಜಯನಗರದಲ್ಲಿ ಶೂಟಿಂಗ್ ಆಗಿದೆ, ಮೈಸೂರಲ್ಲಿ ಶೂಟಿಂಗ್ ಆಗಿದೆ, ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಆಗಿದೆ. ಸೊ ಆಲ್ಮೋಸ್ಟ್ ಎಂಟೈರ್ ಸಿನಿಮಾ ಕರ್ನಾಟಕಲ್ಲೇ ಶೂಟಿಂಗ್ ಆಗಿದೆಯಾ? ಇಲ್ಲ, ಕರ್ನಾಟಕ ಬಿಟ್ಟು ನಾವೆಲ್ಲೂ ಶೂಟ್ ಮಾಡಿದ್ದೀವಿ ಸರ್. ಫಸ್ಟ್ ಫಿಲ್ಮ್ ಅಗದಿ ಬಬ್ಲಿ ಆಗಿ ಚಾಕ್ಲೇಟ್ ಇರೋ ತರ ಮಾಡಿದ್ರಿ ಸರ್. ಸೆಕೆಂಡ್ ಫಿಲ್ಮ್ ರಾಕ್ ಕಾಣ್ತಾ ಇದ್ದಾರೆ. ಯಾಕೋ ಏನಾದರೂ ಸ್ವಲ್ಪ ವಿಶೇಷ ಏನಾದ್ರು ಕಾನ್ಸೆಪ್ಟ್ ಬಗ್ಗೆ ಹೋದಾಗಲ್ಲ? ಕಾನ್ಸೆಪ್ಟ್ ಅದೇನೆ. ನನಗೆ ಒಂದೇ ತರ ಪಾತ್ರ ಮಾಡ್ಬೇಕು ನನಗೂ ಇಷ್ಟ ಇಲ್ಲ. ಬೇರೆ ಬೇರೆ ತರ ಒಂದೊಂದು ಸಿನಿಮಾ ಬೇರೆ ಬೇರೆ ತರ ನಾವು ಟ್ರೈ ಮಾಡಬೇಕು. ಸೊ ಈಗ ಇದೊಂದು ಟ್ರೈ ಮಾಡೋಣ ಅಂತ ಹೇಳಿ ನಾವು ಇದೊಂದು ಟ್ರೈ ಮಾಡಿದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಆಗ್ತಿದೆ ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ. ಈಗ ನಿಮಗೂ ಗೊತ್ತು ಯಾವ ಕಷ್ಟದಲ್ಲಿ ಇದೆ ನಮ್ಮ ಇಂಡಸ್ಟ್ರಿ ಅಂತ ಹೇಳಿ. ಸೊ ಹಂಗಿದ್ದಾಗ ಆ ಆಲೋಚನೆಗಳು ತಲೆಯಲ್ಲಿ ಇಟ್ಕೊಂಡು, ಆ ಜವಾಬ್ದಾರಿನ ತಲೆಯಲ್ಲಿ ಇಟ್ಕೊಂಡು ನಾವು ಬೇರೆ ಇಂಡಸ್ಟ್ರಿನ ಕಾಂಪಿಟೇಷನ್ ಕೊಡಬೇಕು. ಮೇಕಿಂಗ್ ವೈಸ್ ಆಗ್ಬೋದು, ಕತೆ ವೈಸ್ ಆಗ್ಬೋದು. ಯಾಕಂದ್ರೆ ನಮ್ಮ ಕನ್ನಡಿಗರು ಅವ್ರಿಗೆ ಮುಜುಗರ ಆಗ್ತಿದೆ. ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಅವ್ರು ಸ್ವಲ್ಪ ಡೌನ್ ಆಗ್ತಿದ್ದಾರೆ. ಅವ್ರು ಹಂಗೆ ಆಗಬಾರ್ದು. ಎಲ್ಲೇ ಹೋದ್ರು ಎದೆ ತಟ್ಕೊಂಡು ಹೇಳ್ಬೋದು. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಏನು ಕಮ್ಮಿ ಇಲ್ಲಪ್ಪ, ನಮ್ಮ ಇಂಡಸ್ಟ್ರಿ ಇದ್ರ ಸಿನಿಮಾಗಳು ಬರ್ತಿದೆ. ಖಂಡಿತವಾಗ್ಲೂ ಫ್ಯಾಮಿಲಿ ಇಟ್ಕೊಂಡೆ ಮಾಡಿರ್ತೀವಿ ಸರ್. ಮೇಜರ್ ಟಾರ್ಗೆಟ್ ಯೂತ್ಸೇ, ಇಲ್ಲ ಅಂತ ನಾನು ಹೇಳಲ್ಲ. ಏನಕ್ಕಂದ್ರೆ ಈ ಘಟನೆ ಪ್ರತಿಯೊಬ್ಬರು ಜೀವನ ನಡೆದಿರೋದು ಘಟನೆ ಇದು. ನಾನು ಆಯ್ಕೆ ಮಾಡ್ಕೊಂಡಿರೋ ಪಾತ್ರ ಆಗ್ಬೋದು, ಸಿನಿಮಾ ಕತೆ ಆಗ್ಬೋದು. ಬಟ್ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಬಂದು ಸಿನಿಮಾನ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲ. ಸಾಂಗ್ಸ್ ಎಲ್ಲ ಹಿಟ್ ಆಗಿದಾವೆ. ಈ ಪಿಕ್ಚರ್ ಹಿಟ್ ಆಗುತ್ತಾ ಗೊತ್ತಿಲ್ಲ ಸರ್. ಜನ ನಿರ್ಧಾರ ಮಾಡಬೇಕು. ಜನ ಇದನ್ನ ಇವಾಗ ಸ್ವೀಕರಿಸ್ಕೊಂಡ್ರೆ, ಅವ್ರ ಆಶೀರ್ವಾದ ಮಾಡಿದ್ರೆ ಹಿಟ್ ಆಗತ್ತೆ. ಇಲ್ಲ ಅಂದ್ರೆ ಏನು ಮಾಡಲ್ಲ. ಈಗ ಪಾಲಿಟಿಷಿಯನ್ ಮಕ್ಕಳಿಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ. ನಿಮಗೆ ಸಿನಿಮಾ ರುಚಿ ಹೆಂಗ್ ಬಂತು? ಗೊತ್ತಿಲ್ಲ ಸರ್. ನನಗೆ ಚಿಕ್ಕ ವಯಸ್ಸಿಂದ ನಾನು ಆಕ್ಟರ್ ಆಗ್ಬೇಕು ಅಂತ ನನಗೆ ರುಚಿತ್ತು. ಅದು ಹೇಗ್ ಬಂತು ಹೆಂಗ್ ದೇವರು, ನನಗೂ ಆಶ್ಚರ್ಯ ಒಂದೊಂದ್ಸತಿ ಆಗುತ್ತೆ. ನಿಮ್ ಪಕ್ಕದಲ್ಲಿ ಕೂತವ್ರಿಗೂ ಹಂಗೆ, ಅವ್ರಿಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬರ್ಲಿ ಬಿಡಿ ಸರ್, ತಪ್ಪೇನಿದೆ. ಬರ್ಲಿ ಬಿಡಿ, ಅನ್ನದಾತ್ರ ಅಲ್ವಾ ಅವರೆಲ್ಲ. ಇಲ್ಲ, ಮೊದಲನೇ ಸಿನಿಮಾದಲ್ಲೇ ಜರ್ಮನ್ ಗೆದ್ದಿದ್ರಿ ಕರ್ನಾಟಕದ. ಇನ್ನು ಹೀಗ ಮುಂದ್ ಮಾಡ್ಕೊಂಡು ಹೋದ್ರೆ ಒಂದು ಇದಾಗ್ಬೋದು ಸರ್. ಇಲ್ಲ ಸರ್, ನನಗೆ ರಾಜಕೀಯ ಅಂತೂ ದೇವರನ್ನೇ ಹೇಳ್ತಾ ಇದ್ದೀನಿ. ಏನು TRP ತಗೊಳ್ಬೇಕು ನನಗೆ ಯಾವ ಆಸೆನೂ ಇಲ್ಲ. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಸರ್. ನನ್ನ ಪರ್ಸ್ನಲ್ ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ಈಗ ಯಾವುದೇ ಫೀಲ್ಡಲ್ಲಿ ಇದ್ದು ನೀವು ಬಡವ್ರಿಗೆ ಸಹಾಯ ಮಾಡಬೇಕು ಅಂದರೆ ಮನ್ಸಿರ್ಬೇಕು ಅಷ್ಟೇ. ಅದಕ್ಕೆ ನಾವು ಅದನ್ನ ಕೇಳಿದ್ವಿ. ನಿಮ್ಮ ಮನೆಗೆ ಒಬ್ಬ ಆದಾರು ವರ್ಷಕ್ಕೆ ಒಂದ್ 2 ಪಿಕ್ಚರ್ ಮಾಡಿದ್ರು ಅವ್ರಿಗೆ ಸ್ವಲ್ಪ ಖುಷಿ ಪಡಿಸಾಕತ್ತೆ. ಅಲ್ಲ ಸರ್, ಏನಾಗ್ಬಿಡುತ್ತೆ ಅಂದ್ರೆ, ನೀವು ಹೇಳ್ತಾರೆ ತಪ್ಪಿಲ್ಲ ಸರ್, ಅದು ನನಗೂ ಇದೆ ತಲೆಯಲ್ಲಿ. ಅಂದ್ರೆ ವರ್ಷಕ್ಕೆ ಅಟ್ಲೀಸ್ಟ್ 1 ಸಿನಿಮಾ ಆದ್ರೂ ಮಾಡ್ಬೇಕಿಲ್ಲ, 2 ಸಿನಿಮಾ ಆದ್ರೂ ಮಾಡ್ಬೇಕು ಅಂತ ಹೇಳಿ. ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು ಸರ್. ಡೈರೆಕ್ಟರ್ಸ್ ಆಗ್ಬಹುದು, ಪ್ರೊಡಕ್ಷನ್ಸ್ ಹೌಸ್ ಆಗ್ಬಹುದು, ಇಲ್ಲ ಹೀರೋಯಿನ್ಸ್ ಆಗ್ಬಹುದು, ಎಲ್ಲ ಕಮ್ಮಿ ಆಗಿರೋದ್ರಿಂದ ಏನಾಗುತ್ತೆ, ಈಗ ಫಾಸ್ಟ್ ಫ್ಯಾಕ್ಟ್ರಿ ತರ ಸಿನಿಮಾಗಳು ಮಾಡಿದ್ರೆ ಜನ ಸ್ವೀಕರಿಸ್ಕೊಳ್ಳಲ್ಲ. ಈಗ ಜನ ತುಂಬಾ ಚೂಸಿ ಆಗ್ಬಿಡೋದು. ಬಿಕಾಸ್ OTT ನಮ್ಗೆ ಇರೋ ಕಾಂಪಿಟೇಷನ್ ಇವತ್ತು ಬೇರೆ ಹೀರೋಗಳಲ್ಲ, ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಎಸ್, ಹಂಗಾಗಿರೋದ್ರಿಂದ ಸುಮಾರು ಜನ, ಹಲವಾರು ಜನ ಕೊಟ್ಟಿದ್ದೀವಿ ಸರ್ ಈ ಸಿನಿಮಾದಲ್ಲಿ. ನಾನು ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ನನ್ನ ಡೈರೆಕ್ಟರ್ಗೆ ಹೇಳ್ತೀನಿ. ನಾನು ಯಾವುದೇ ಕಾರಣ, ಒಂದು ನಿಮಿಷ ಸರ್ ಮಾತು ಮುಗಿಸ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಷೆ ಆರ್ಟಿಸ್ಟ್ಗಳನ್ನ ನಾನು ಎಂಟರ್ಟೈನ್ ಮಾಡಲ್ಲ. ಹಾಕೊಳ್ಳಿ, ತಪ್ಪಿಲ್ಲ. ಬಟ್ ಫಸ್ಟ್ ನಮ್ಮ ಭಾಷೆಗೆ, ನಮ್ಮ ಕನ್ನಡ ಹುಡುಗರು ಹುಡುಗಿರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡೋಣ.
ಅದು ಬಿಟ್ಟಿರೋದು ಉಳಿತಾ ಅದು ಬೇರೆ ಭಾಷೆ ಕೊಡೋದು. ಸರ್ ಆಲ್ ಓವರ್ ಸ್ಟೇಟ್ ಥಿಯೇಟರ್ ಅಲ್ಲಿ ಇದು ರಿಲೀಸ್ ಗೊತ್ತಿಲ್ಲ ಸರ್, ಇರ್ಬೋದು ಒಂದು 100, 150, 200 ಥಿಯೇಟರ್ ಅಲ್ಲಿ ಬರ್ಬೋದು ಸರ್. ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. सर ಈ ಚಿತ್ರದಿಂದ ಏನ್ ನಿರೀಕ್ಷೆ ಇಟ್ಕೊಂಡ್ರಿ ಸರ್? अभी आपके साथ 2 लोग और बैठे, अमान सेठ और मुरनाल, तीनों मिलकर एक फिल्म कब बनाएंगे? ಸರ್ ಈಗ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ವಯಸ್ಸಲ್ಲಿ ದೊಡ್ಡವ್ರು ನೀವು, ನಾವು ಕರ್ನಾಟಕದಲ್ಲಿ ಇದ್ದು ನೀವು ಕನ್ನಡ ಮಾತಾಡ್ಬೇಕು ತಾನೆ, ಹಿಂದಿ ಮಾತಾಡ್ತಾರೆ. ಅದಕ್ಕೆ ನಾನು ಎಲ್ಲಾ ಕಡೆ ಹೋದಾಗ ಒಂದು ಮಾತು ಹೇಳ್ತೀನಿ ಎಲ್ರಿಗೂ, ಸ್ವಲ್ಪ ಕನ್ನಡ ಭಾಷೆನ ಅಭಿಮಾನನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಅಲ್ಲ ಸರ್, ಅದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕರ್ನಾಟಕದಲ್ಲಿ ಇದ್ಮೇಲೆ ದಯವಿಟ್ಟು ಕನ್ನಡ ಮಾತಾಡಿ. ಯಾಕೆ ಗೊತ್ತಾ, ನಾವು ಮಹಾರಾಷ್ಟ್ರ ಕಡೆ ಬಂದಾಗ ನಾವು ಹಿಂದಿ ಮಾತಾಡಲ್ವಾ? ಯಾವ್ದು ಇಲ್ವಾ ಹೇಳಿ? ತಮಿಳ್ ಹೋದಾಗ ನಂಗೆ ತಮಿಳ್ ಬಂದಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಹಂಗಂಗೆ ಮಾತಾಡ್ತೀವಲ್ವಾ? ಯಾಕೆ ನೀನ್ ನಮ್ಮ ಭಾಷೆ ಮೂರು ಮಂದಿ ಇಲ್ಲೇ ಕೂತಿದ್ದಾರೆ, ಅಮರ್ ಸೇಠ್, ಮುರ್ನಾಲ್ ಅಂಡ್ ಸೈದ್. ನಿಮ್ದು ಒಂದು ಫಿಲ್ಮ್ ಯಾವಾಗ ಬರುತ್ತೆ? 3 ಮಂದಿ ಗೊತ್ತಿಲ್ಲ, ನಾವು ಮಾಡುವ ಅಂತ ಸರ್. ತಪ್ಪಿದೆ, ಇಲ್ಲ ನಿರ್ಮಾಪಕರು ಇದ್ದಾರೆ, ಕೇಳಿ ಅವ್ರಿಗೆ. ಇಬ್ರು ಹೀರೋ ರೆಡಿ ಇದೀವಿ, ಅವ್ರು ಯಾವಾಗ ಎಸ್ ಅಂದ್ರೆ ಅವ್ರು ರೆಡಿ. ಯಾವ್ದು ಸರ್? ಅವ್ರು ಹೇಳ್ಬೇಕಲ್ಲ ಸರ್, ಅವ್ರು ಡಿಸೈಡ್ ಮಾಡ್ಬೇಕು, ಅವ್ರು ಹೇಳ್ಬೇಕು. ಜೊತೆ ಕೂತಿದ್ದೀರಿ, ಪೋಸ್ಟರ್ ರಿಲೀಸ್ ಆಗಿದೆ, ಪಿಕ್ಚರ್ ರಿಲೀಸ್ ಮಾಡಿ ಅಂತ ಸರ್ ನಿರ್ದೇಶಕರ ಕೆಲಸದ ಬಗ್ಗೆ ಹೇಳೋದಾದ್ರೆ ನಮ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾವು. ಒಂದೊಂದು ಹೇಳ್ತೀವಿ ಸರ್, ಈ ಸಿನಿಮಾ ಆದ್ಮೇಲೆ ತುಂಬಾ ಒಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಹೆಸರು ಸಿಗುತ್ತೆ. ಯಾಕಂತಂದ್ರೆ ಅವರು ಇದಕ್ಕಿಂತ ಮುಂಚೆ ಒಂದು 6-7 ಸಿನಿಮಾಗಳು ಮಾಡೋದ್ರಿಂದ ಅವ್ರಿಗೆ ಪಾಪ ಒಳ್ಳೆ ನಿರ್ಮಾಪಕರು ಸಿಗಿಲ್ಲ, ಇಲ್ಲ ಒಳ್ಳೆ ಕಲಾವಿದರು ಸಿಗಿಲ್ಲ ಅವ್ರಿಗೆ. ಈ ಸಿನಿಮಾದಲ್ಲಿ ಎಲ್ಲರೂ ಕೊಟ್ಟಿದ್ದೀನಿ ನಾನು. ಸಮಥಿಂಗ್ ಡಿಫರೆಂಟ್ ಇದೆ. ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು ಆರ್ಟಿಸ್ಟ್ಗಳಿಂದ ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವ್ರು. ಆಮೇಲೆ ಅವ್ರಿಗೆ ಒಂದು ರಸಿಗೆ ಹೋಗ್ಬಿಟ್ಟಿದೆ. 6-7 ಸಿನಿಮಾ ಮಾಡ್ಬಿಟ್ಟು ಇವತ್ತು ನಾನು ಸ್ಟಾರ್ ಡೈರೆಕ್ಟರ್ ಆಗಿಲ್ಲ. ಈ ಸಿನಿಮಾ ನಂಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾನು ಬಳಸ್ಕೊಳ್ತೀನಿ ಅಂತ ಹೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಯಾರು ಕೂಡ ಸ್ಟೇಜ್ ಮೇಲೆ ಅತ್ಯದ್ಭುತವಾದಂತಹ ಕುರ್ತಾನಗರಿ ಆಗಿರುವಂತ ನಮ್ಮ ನಾಯಕ ನಟರಾಗಿರುವಂತಹ ಸೈಯದ್ ಖಾನ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಗಳ ಮುಖಾಂತರ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರೋಣ. ಈ ಚಪ್ಪಾಳೆಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಕುರ್ತಾ ಅಂದ್ರೆ ಸ್ವೀಟು ನಿರ್ವಹಿಸಿಕೊಂಡಿದ್ದಾರೆ. ಅದೇ ರೀತಿ ದಯಮಾಡಿರುವ ನೆರವಾಡ ಕನಸರವರು ಕೂಡ ದಯಮಾಡಿ ವೇದಿಕೆಗೆ ಆಗಬೇಕು ಅಂತ ಕೇಳಿಕೊಂಡಲ್ಲಿ ನೀವು ಕೂಡ ಗೌರವ, ಪ್ರೀತಿ, ಅಭಿಮಾನ ನನಗೆ ತುಂಬಾ ಖುಷಿ ತನ್ನತ್ತೆ. ಹಾಗೆ ನೀವು ಪ್ರೀತಿಗೆ ಯಾವತ್ತಿದ್ರು ನಾನು ಚಿರೋಣಿ. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ತಾವೆಲ್ಲರೂ ಟೀಸರ್ ನೋಡಿದ್ದೀರಾ, ಹಾಡುಗಳು ನೋಡಿದ್ದೀರಾ, ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಕಳೆದ ಚಿತ್ರ ಮುಂದಿನ ವರ್ಷ ಜನವರಿ 23ಗೆ ಪ್ರಕಟ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡ್ತೀರಪ್ಪ ನೀವೆಲ್ಲ ಥಿಯೇಟ್ರಿಗೆ ಹೋಗಿ. ಪಕ್ಕನ ಅಮಾನ್ ಸರ್ ಬಗ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಅವರು ಕೂಡ ಒಬ್ಬ ಬಾರ್ನ್ ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಂಡ್ರಿ. ಅತ್ಯದ್ಭುತವಾದಂತಹ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಊರಿ ಸಿನಿಮಾದಲ್ಲಿ ಅತ್ಯದ್ಭುತವಾದಂತಹ ನಟನೆ, ಅದೇ ರೀತಿ ಸಾಕಷ್ಟು ಕಮರ್ಷಿಯಲ್ಸ್ ಅಲ್ಲಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅವರ ಮುಖವನ್ನ ನಾವು ನೋಡಿದೀವಿ.
ಸೊ ಅವರು ಕೂಡ ಅತ್ಯದ್ಭುತವಾದ ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಸೊ ಸರ್, ವಾಟ್ ಯು ಲೈಕ್ ಟು ಸೇ ಅಬೌಟ್ ದ ಫಿಲ್ಮ್? ಅಸ್ಸಲಾಮು ಅಲೈಕುಂ. ಇವತ್ತು ನಾವು ಹಾಯ್ ಸರ್ ಸಿನಿಮಾ ನೋಡಲು ಮಾತ್ರ